ನಮಸ್ಕಾರ ಎಲ್ರಿಗೂ. ನೋಡಿ, ಇವತ್ತು ನನ್ನ ಮನೆ ಅಂಗಳದಲ್ಲಿ ಇಷ್ಟೊಂದು ಹೂ ಸಿಕ್ಕಿದೆ. ಒಂದು ದಾಸವಾಳ ಮತ್ತು ಇದು ಗುಲಾಬಿ ಹೂ. ಚೆನ್ನಾಗಿದೆ ಅಲ್ವಾ? ನಾವೇನು ಫ್ಲೋರಾ ಮತ್ತು ಫೌನಾ ಅಂತ ಹೇಳ್ತೀವಲ್ಲ, ಇವಾಗ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಇದನ್ನೇನು ಕರಿತೀವಿ ನಾವು, ಇಂತಹ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನ ಹೆಚ್ಚು ಒತ್ತು ಕೊಟ್ಟು ಅವನ್ನ ಬೆಳೆಸೋವಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕಾಗಿದೆ. ಯಾಕಂದರೆ ಇವಾಗ ನಾವು ದೊಡ್ಡ ದೊಡ್ಡ ಮನೆ ಕಟ್ತಾ ಇರ್ತೀವಿ, ಆಕರ್ಷಣೆಗೋಸ್ಕರ ನಾವು ಫಾರಿನ್ ಫ್ಲವರ್ಸ್ ಮತ್ತು ಪ್ಲ್ಯಾಂಟ್ಸ್ನ ಮನೆಯಲ್ಲಿ ಜಾಸ್ತಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಬಿಕಾಸ್ 365 ಡೇಸ್ ಆಫ್ ಫ್ಲವರ್ಸ್ ಅಂತ. ಬಟ್ ನನ್ನ ಪ್ರಕಾರ ರಿಯಲ್ ಲಕ್ಸುರೀಸ್ ಅಂತ ಅಂದರೆ ನಮ್ಮ ಪ್ರದೇಶದಲ್ಲಿ ಏನು ಸಿಗ್ತಾ ಇದೆ, ಸ್ಥಳೀಯವಾಗಿ ಸಸ್ಯ ಮತ್ತು ಪ್ರಾಣಿ ವರ್ಗಗಳನ್ನ ನಾವು ಅನುಭವಿಸ್ತಾ ಅದನ್ನು ನಮ್ಮ ಮುಂದಿನ ತಲೆಮಾರಿಗೆ ಉಳಿಸ್ಕೊಟ್ಟು ಹೋಗೋದೇ ರಿಯಲ್ ಲಕ್ಸುರೀಸು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಜಾಸ್ತಿ ಹೆಚ್ಚಾಗಿ ಕೂದಲಿನ ಹೇರ್ ಪ್ಯಾಕಿಗೆ ನಾವು ಯೂಸ್ ಮಾಡ್ತೀವಿ, ದಾಸವಾಳ. ಮತ್ತು ಈ ಥರ ರೋಸ್ ಪೆಟಲ್ಸ್ ಏನಿರುತ್ತೆ ಇದನ್ನು ಫೇಸ್ ಪ್ಯಾಕ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೊಳ್ಬೋದು, ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೋದು. ಸೊ ಇದನ್ನು ಸ್ಥಳೀಯವಾಗಿ ಸಿಗುವಂತಹ ಸಸ್ಯವರ್ಗಗಳನ್ನ ನಾವು ಹೆಚ್ಚಾಗಿ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸಿಟಿನಲ್ಲಿರುವಾಗ ಒಂದು ಗಿಡ ಏನಾದರೂ ಒಂದೇ ಒಂದು ಮೊಗ್ಗು ಬಿಟ್ಟರೆ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಅದು ಸಿಟಿಗಳಲ್ಲಿ ಜೀವನ ನಡೆಸ್ತಾ ಇರೋರಿಗೆ ಗೊತ್ತಿರುತ್ತೆ. ಗಿಡಗಳಲ್ಲಿ ಹೂ ಅಥವಾ ಹಣ್ಣುಗಳನ್ನ ನೋಡಿದಾಗ ಆಗೋ ಸಂತೋಷನೇ ಬೇರೆ. ಆದರೆ ಹಳ್ಳಿನಲ್ಲಿ ಬಂದಾಗ ಅಲ್ಲಿ ಇರುವಂಥ ಜನರುಗಳಿಗೆ ಆ ಥರ ಅದೆಲ್ಲ ಸಾಮಾನ್ಯ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಅವರಿಗೆ ಹೆಚ್ಚಾಗಿ ಆ ರಿಸೋರ್ಸ್ ಹೆಚ್ಚಾಗಿ ಸಿಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಯಾವಾಗ ಜನಕ್ಕೆ ಅನುಕೂಲಗಳು ತಾವು ಕೇಳ್ದೇ ಸಿಗ್ತಾ ಇರುತ್ತಲ್ಲ, ಆವಾಗ ಅದ್ರ ಬೆಲೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಹಳ್ಳಿನಿರೋ ಜನಗಳಿಗೆ ಕೆಲವರಿಗೆ ಇದ್ರ ಬೆಲೆ ಗೊತ್ತಿರೋದಿಲ್ಲ. ಬಟ್ ನಾನು ಹಳ್ಳಿ ಮತ್ತು ನಗರ ಪ್ರದೇಶದಲ್ಲಿ ಇದ್ದು ಅನುಭವ ಇರೋದಕ್ಕೆ ನನ್ನಂಥ ಸುಮಾರು ಜನಕ್ಕೆ ಇದ್ರ ಬೆಲೆ ಗೊತ್ತಿರುತ್ತೆ, ಮಹತ್ವ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.